ಟೈಮ್ ಎಷ್ಟೈತೆ ಗುರು? ಗಂಟೆ ಬಂದು 11:30. ರೂಮ್ ಇಲ್ಲ ಅಂತ ಬೆಂಗಳೂರು ಏರಿಯಾದೇನೋ ಓಡಾಡ್ತಾ ಇದ್ದೆ, ರೂಮ್ ಹುಡಿಕೊಂಡು ಅವ್ರ ಫ್ರೆಂಡ್ಸು ಇವ್ರ ಫ್ರೆಂಡ್ಸು ಅಂತ. ನಮ್ಮ ಕೆ ಡಿ ರೂಮಿಗೆ ಬಂದಿದ್ದೆ ಇವತ್ತು. ನೆಮ್ಮದಿಯಾಗಿ ಪಬ್ಜಿ ಆಡ್ಕೊಂಡು ಮಲಗಿದ್ದವನ್ನ ಬಾಗುರು ಟೀ ಕುಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ರಾಮೇಶ್ವರಂ ಕೆಫೆಗೆ ಹೋಗೋದು. ಅದೇ ಬಾಂಬ್ ಬಿಟ್ಟಿರೋ ಕೆಫೆ. ಇವ್ರ ಹೆಸರೇ ಚೇಂಜ್ ಮಾಡಿಬಿಟ್ಟವ್ರು ನನ್ನ ಮಕ್ಕಳು. ಬಾಂಬ್ ಇಟ್ಟಿದ್ರಲ್ಲ ಆ ಕೆಫೆ ಅಂತ. ಅಲ್ಲಿಗೆ ಹೋಗೋಣ ಅಂತ ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ. ಸೊ ವೆಲ್ಕಮ್ ಟು 365 ಡೇಸ್ ವಿತ್ ಯಕ್ಷ. ಹಾಯ್ ಎಲ್ರಿಗೂ. ಹೋಪ್ ಎಲ್ಲರೂ ಸಖತ್ತಾಗಿದ್ದಾರೆ. ಚೆನ್ನಾಗಿರೋದು ಮಾತಾಡ್ಕೊಂಡು ಕಟ್ ಮಾಡ್ತೀನಿ ಕಣೋ. ನೀನು ಕ್ಲೀನಾಗಿ ಮಾತಾಡೋ. ನಿಂದೆ ಫುಲ್ ಇಡೀ ವ್ಲಾಗಲ್ಲಿ ನೀನೇ ಕಾಣಿಸ್ಬೇಕು. ಇರೋ ಒಂಚೂರು ಲೈಟ್ಗೆ ಹೋಗ್ತೀನಿ, ನೀನು ಕಾಣಿಸ್ತೀಯ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡ್ಬೇಕೇನಾ? ಇಲ್ಲ ನೋಡಿ, ಇದು ಕಾಣಿಸ್ತೈತೇನೋ ಸ್ಕ್ರೀನು? ನೋಡು, ಹೋಗಿ ನೋಡ್ತಾ ಇದೆಯಲ್ಲ, ಈಗ ಕಾಣಿಸ್ತೆ ನೋಡು. ಗಾಡಿಲಿ ಆಯ್ತಾ? ಅಯ್ಯ ಪ್ಯಾಂಟ್ ಜಾಬಲ್ ನೋಡೋ, ಪ್ಯಾಂಟ್ ಜಾಬಲ್ ಆಯ್ತು. ಜಾಕೆಟ್ ಇದು ಹಾಕೊಂಬಂದಿದ್ದಿಲ್ಲ ಬ್ಲ್ಯಾಕ್ ಕಲರ್. ಬಾ ಬ್ರೋ, ಏನಿಲ್ಲ ಹುಡುಕು ಇನ್ನೊಂದ್ಸಲ ಹೋಗ್ಲಿ, ಆಮೇಲೆ ಬೇಕೇ ಬನ್ನಿ. ಇಲ್ಲ ಟ್ರಿಪ್ಸ್ ಹೋಗ್ಬಿಡೋಣ. ದೂರ ಐತೇನೋ ಶಿಶಾ? ಬೇಡವಾ? ಮನೆ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಕೂತ್ಕೊಳಕ್ಕಾಗಲ್ವಾ? ಮಂತ್ ಎಂಡ್ ಬೇರೆ, ₹1 ಇಲ್ಲ. ಆಮೇಲೆ ಎದ್ದು ಮಲಗಿರೋನ್ನ ಎಬ್ಸಿ ನಮಗೆ ಮಂತ್ ಎಂಡ್ ಇಲ್ವಾ? ಅಕ್ಕನ್ ಗುರು, ನಾವು ಜೀತ ಮಾಡೋರು ಗುರು, ನೀವು IT ಮಾಡೋರು. ನಾವು ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ತೀವಿ, ನೀವು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಹೆಂಗೆ ಮಾಡ್ತೀರಾ? ಒಳ್ಳೆ ನೀವೇ ರಾಜ ಅಂತಾರ, ಹಿಂಗೆ ಒತ್ತುತ್ತಾ ಇರ್ತೀರ ಕೂತ್ಕೊಂಡು. ಮಾಡಲ್ವಲ್ಲ 365 ಡೇಸು ವೀಕ್ಲಿ 2 ಡೇಸ್ ಅಂತ ಹಾಕೊಂಡ್ಬಿಡು. ವೀಕ್ಲಿ 2 ಡೇಸಾ? ವೆಲ್ಕಮ್ ಟು ವೀಕ್ಲಿ ಟ್ರೈ ಶಿಕ್ಷಾ ಅಂತ ಹಾಕ್ಬಿಡು. ಲೆಫ್ಟ್ ಹೊಡಿಬೇಕಾ ಸ್ಟ್ರೈಟ್ ಹೊಡಿಬೇಕಾ ಅಂತ ಹೇಳೋ. ನಂಗೇನು ರೋಡ್ ಗೊತ್ತಾ? ಇಲ್ಲ ಅವ್ರನ್ನೇ ಬ್ರದರ್ನ ಮುಂದಕ್ಕೆ ಕರಿ. ಇಲ್ಲ ಒಂದೇ ರೋಡ್ ಎಲ್ಲೋ ಶಿಷ್ಯ. ನಾನು ಇಷ್ಟು ದಿವಸ ಒರೇನ್ ಮಾಲ್ ಹತ್ರ ಆಯ್ತಲ್ಲ ರಾಮೇಶ್ವರಮ್ಮು, ಅಲ್ಲಿ ಬಾಂಬ್ ಬಿಟ್ಟಿದ್ದು ಅಂದ್ಕೊಂಡಿದ್ದೆ ಕಣ. ಗಾಡಿಗಳು ಹೋಗ್ಬೇಕಾದ್ರೆ ಧೂಳು ಹೋಗ್ಬೇಕಾವಾಗ ಅವ್ನು ಧೂಳು ಎಪ್ಪಿಸ್ಕೋದ್ರೆ ನಾನೇನು ಶಂಟ ಮಾಡಲಿಲ್ಲ. ಏನೋ ಸ್ಪಾನ್ಸರ್ ಇಲ್ವೇನೋ ಹೌಸ್ ಆಫ್ ಸ್ಪಿರಿಟಲ್ಲಿ? ಏನು ಕೊಡಿಸ್ತಿ ಹೇಳೋ? ಒಂದೊಂದು ಬಿಯರ್ ಹಾಕೊಂಡು ಮಲ್ಕೊಳ್ಳೋಣ. ಶಿಶಿ ಏನು ಇಷ್ಟೊತ್ತಲ್ಲಾದರೂ ಇಷ್ಟೊಂದು ಜನ ಅವ್ರು ಇಲ್ಲಿ? ದಿಸ್ ಇಸ್ ಬ್ರೂಕ್ ಫೀಲ್ಡ್ ಬ್ರೋ. ವೈಟ್ ಫೀಲ್ಡ್ ಯಾವ ಕಡೆ? ವೈಟ್ ಫೀಲ್ಡ್ ಬ್ರೂಕ್ ಫೀಲ್ಡ್. ಶಿಶಿ, ನಾನು ಇಷ್ಟು ದಿವಸ ಎಲ್ಲರಿಗೂ ನಮ್ಮ ಚಾನಲಲ್ಲಿ ಕೇಳೋರ್ಗೆಲ್ಲರಿಗೂ ಎಲ್ಲೋ ಸ್ಟೇ ಆಗಿದೆ ಅಂದಾಗ ವೈಟ್ ಫೀಲ್ಡು ಅಂತ ಇದೆ ಕಣೋ. ಆಗಿದ್ರೆ ಅಲ್ವ ಹೊತ್ತಾಕೆ ಅಲೆಮಾರಿ ಏನು ಮಾಡೋದು? ಓ, ಇದಕ್ಕೆ ಬ್ರೂಕ್ ಫೀಲ್ಡ್ ಅನ್ನೋದಾ? ಏರಿಯಾ ಹಾಕೊಂಡು ಇದು ಬ್ರೂಕ್ ಫೀಲ್ಡ್ ಹಾಸ್ಪಿಟ್ಲ್, ಏರಿಯಾ ಹಾಸ್ಪಿಟ್ಲ್ ಇದು. ಇದರಿಂದ ಅದಕ್ಕೆ ಹೆಸರು ಬಂದಿದ್ದ, ಅದರಿಂದ ಇದಕ್ಕೆ ಹೆಸರು ಬಂದಿದ್ದ? ಓ, ಫಸ್ಟೇ ಏರಿಯಾನೇ ಬಂದಿದ್ದಾವೆ. ಯಾಕೆ ಹೊಡಿತಾವಳ ಅವಕ್ಕ ತಲೆ ಮೇಲೆ ಹುಡುಗಂಗೆ? ಅವಕ್ಕಂಗೆ ಲವ್ ಆಗ್ಬಿಟ್ಟೈತೆ. ಶಿಶಾ, ನಿನಗೆ ಲವ್ ಆಗಲ್ವಾ? ನೋಡಿ ಬೇರೆ ಲವ್ ಆಗ್ಬೇಕಣ್ಣ. ಅಯ್ಯೋ ಶಿಷ್ಯ, ಸಾಕಷ್ಟು ಜನ ಹೊರಗಡೆಯಿಂದ ಬಂದು ಕೋರಮಂಗ್ಲನ ಕೋರ ಅಂತ ಮಾಡೋರು. ಇದ್ರ ಅನಿಸಿಕೆ ಏನಿಂದ? ಮಕ್ಕಳು ಕೋರ ಅಂತಾರೆ. ಇಲ್ಲ ರೈಟ್ ಹೋಗು. ಇಲ್ಲ ರೈಟಾ? ಅವನು ಕೈ ಹೊಡಿ ಹೆಲ್ಮೆಟ್ ಹೊಡೆ ಕಾಣಿಸಲ್ಲ. ಲಾರಿನೇ ನಿಂತ್ಕೊಂಡ್ಬಿಟ್ಟೈತೆ ರೋಡ್ ಮಧ್ಯ. ಇರೋಣ. ನೀ ಏನಣ್ಣ ರೈಟಾ? ಅಲ್ಲೇ ಮುಂದೆ ಕಾಣಿಸ್ತಲ್ವ ಅದೇ ಇದೇ ರಾಮೇಶ್ವರಂ ಕೆಫೆನಾ? ಅವನು ಅಕ್ಕನ್ ಇಲ್ಲಿ ಬಂದು ಬಾಂಬ್ ಬಿಟ್ನ. ಅವನು ಇಲ್ಲೇ ಹಾಕ್ಬೋದೇನೋ? ಇಲ್ಲಿ ನೋ ಪಾರ್ಕಿಂಗ್ ಅಂತ ಐತಲ್ಲೋ. ಏನೋ ಇಷ್ಟೊಂದು ಜನ ಅವ್ರು ಇಲ್ಲಿ. ಇನ್ನೂ ಬೇಗ ಇನ್ನು ಸ್ವಲ್ಪ ಲೇಟಾಗಿ ಬಂದರೆ ತುಂಬ ಜನ ಇರ್ತಾರೆ ಇನ್ನು. ಹೌದಾ ಶಿಶಾ? ನಾನು ಇದುವರೆಗೂ ಬೆಂಗಳೂರಿಗೆ ಬಂದು 4 ವರ್ಷ ಆಯಿತು. ರಾಮೇಶ್ವರಂ ಕೆಫೆಗೆ ಬಂದಿರೋದೇ ಫಸ್ಟ್ ಟೈಮು. ಇದು ಸ್ಟಾರ್ಟ್ ಆಗಿ ಒಂದು 2 ವರ್ಷ ಆಗಿರ್ಬೇಕೇನೋ. ಇಷ್ಟು ಜನ ಇರ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಬ್ರೋ. ಕಡಿಮೆ ಜನ ಕಾಣೋ ಜಾಗನೇ ಕಮ್ಮಿ ಜನ ಇದ್ದಾರೆ. ನಾನು ಬ್ಯಾಂಗ್ಳೂರಿಗೆ ಬಂದಾಗಲಿಂದ ಫಸ್ಟ್ ಟೈಮ್ ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇರೋದು. ಏನಕ್ಕೆ ಸುಮ್ಮನೆ ಬಾರೋ? ಏನೋ ನೀನು
ರಾಮೇಶ್ವರಂ ಕೆಫೆ ಇವನೇ ನಂಗೆ ಪ್ರತಿ ಸಲ ಬಂದಾಗೆಲ್ಲ ರಾಮೇಶ್ವರಂ ಕೆಫೆ ಅಂತ ಇದ್ದಿದ್ದು. ಓ ಶಿಷ್ಯ ಈಗ ಹೆಲ್ಮೆಟ್ ಹಾಕೊಂಡು ಹೋದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಾರೆ ಕಣಲ್ಲ. ಹ್ಞೂ ಎಲ್ಲರೂ ನಮ್ಮನ್ನೇ ಗುರಾಯಿಸ್ತಾ ಇರ್ತಾರೆ. ಈ ಕಡೆ ಇಲ್ಲ ಬಾರ ಇಲ್ಲಿ ಬಾಂಬ್ ಮಡಗ್ದಾಗ್ಲಿಂದ ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ಟವ್ರ ಕಣಂತೆ. ಹೆಲ್ಮೆಟು ಕ್ಯಾಮ್ರಾ ಕೊಯ್ ಅಂತ ಬಳ್ಕೊಬಿಟ್ಟದೆ. ಆಮೇಲೆ ಕ್ಯಾಮ್ರಾ ಅಲೋ ಇಲ್ವಾ ಲೇ ನನ್ನೇನು ಬಾಂಬ್ ಬಿಟ್ಟವನು ಅನ್ಕೊಬಿಟ್ಟವ್ರೇನೋ ಇವರು. ಲೇ ಕ್ಯಾಮ್ರಾ ಅಲೋ ಇಲ್ವಂತೆ ಕಣ ಲೋಫರ್. ಕ್ಯಾಮ್ರಾ ಕಾಲ ಮಾಡ್ತಾರೆ. ಕ್ಯಾಮ್ರಾ ಇಲ್ಲ ಇಲ್ಲೇ ನಿಂತ್ಕೊಳ್ಳೋದ ಬರಲ್ಲ. ನಾನು ನಿಂತಿರ್ತೀನಿ ಹೋಗ್ತಾ ಬಾ. ಐ ಡೋಂಟ್ ನಾನು ಹೇಳೋರ್ಗೆ ಹಿಂದಿಲಿ ನಾನು ಒಳಗಡೆ ಹೋಗಲ್ಲ ಅಂತ. ಅಲ್ಲ ಕಣ ನಮ್ಮ ಮಲ್ಗಿರೋನ್ನ ಮಧ್ಯರಾತ್ರಿ ಕರ್ಕೊಂಬಂದ್ಬಿಟ್ಟು ಅದು ಕಳ್ಳಲ್ ಮಗನ್ ಥರ ಪ್ರೂವ್ ಮಾಡಿಸಿಲ್ಲ ಎಲ್ಲರ ಮುಂದೆ. ನನ್ನ ಕಳ್ಳ ಅಲ್ಲ. ಕಮಾಂಡೋ ಕನ್ನಡ ಬರುತ್ತೆ ನಿಮಗೆ? ಕನ್ನಡ ಬರುತ್ತಾ? ಕನ್ನಡ ಕಳ್ಸ್ಕೊಡ್ರೆ ಇಷ್ಟ ಆಗ ನಿಮ್ಮ ಚಾನಲ್ ಕನ್ನಡ ಕಳ್ಸ್ಕೊಡಿ. ಜೈ ಕರ್ನಾಟಕ ನೋಡಿ. ಟ್ರೈ ಮಾಡೋಣ ಮಸಾಲೆ ಟೀ ಮತ್ತೆ ಒಂದೇ ಇರೋದು ಸಾಕ ಒಂದು ಬೇಡ. ನೀನೇ ತಾನೇ ಕರ್ಕೊಂಡ್ಬಂದಿದ್ದು ಕುಡಿಬೇಕು ಅಂತ. ಟೇಸ್ಟ್ ಕಷ್ಟ ಎಲ್ಲರೂ ಚಲ್ಕಂತೀಯಲ್ಲ. ಶುಗರ್ ಗ್ಲಾಸ್ ಇರೋದು ಹಿಂಗೆ ಶುಗರ್ ನೀನು ಕುಡಿತೀನಿ ತೋರಿಸ್ತೀನಿ ನೀನು ಸಬ್ಸ್ಕ್ರೈಬರ್ಸ್ಗೆ. ಸೀಜನ್ ನೀನು ಕುಡಿಯೋದು ಕಾಣಿಸ್ತಾ ಇರ್ತದೆ. ಬೇಡ ಸುಂದಿರೋ ಅಕ್ಕ ನೀನು ಎಣ್ಣೆ ಕುಡಿಯೋದೇ ತೋರಿಸಿದ್ದೀನಿ. ಟೀ ಕುಡಿಯೋತ್ತ ಅವಾಗ ಎಷ್ಟು ತೋರಿಸಿಲ್ಲ. ಕುಡಿದು ನಶ ಆಗಿರೋದನ್ನೆಲ್ಲ ತೋರಿಸ್ಬಿಡಿ. ಇನ್ನಂದ್ರಲ್ಲಿ ಗೊತ್ತಿಲ್ವಾ ಮನೇಲಿ? ಗೊತ್ತು. ನೀಟಾಗಿ ಎಣ್ಣೆ ಆಲ್ಟಿ ಅನ್ಬೋದು. ಎಣ್ಣೆ ಅಂದ ಹೇಗೆ ರಾಮೇಶ್ವರಂ ಕೆಫೆ ಬರಬಾರ್ದು. ನೀನು ಸಿಂಗಲ್ ಆಗಂತ ಬರಬಾರ್ದು. ನಿಜ. ಯಾರು ನೋಡಿದ್ರು ಕಪಲ್ಸ್ ಆಯ್ತು. ನೋಡಪ್ಪ ಹಿಂಗೆ ಖುಷಿ ನೋಡ್ಬೇಕು ಅಂದ್ರೆ ನೋಡ್ದ ಯಾವ ಕಾಣಿಸ್ತಿಲ್ಲ. ವ್ಯೂವೇ ಕಾಣಿಸ್ತಿಲ್ಲ. ರಾಮೇಶ್ವರಂ ಕೆಫೆ ಕಣ ಇಲ್ಲ ಹಂಗೆ ಬಂದವಲ್ಲ ನೋಡಿ ಎಷ್ಟು ಬರುತ್ತೆ. ಇಲ್ಲಿ ವೀಕೆಂಡ್ ಬಾಗೋರು ಬೆಂಗಳೂರು ಯಾವಾಗಲೂ ಫಾರಿನಾಗಿದ್ದು ಹಂಗೆ ಇಲ್ಲ. ಎಷ್ಟು ಕಷ್ಟಪಟ್ಟು ಹೇಳಿ ಅದು ಟೀ ಕುಡಿಯೋ ಲಕ್ಷಣ ಕರ್ಕೊಂಬಂದು ತಾವೇ ಅಲ್ಲ ಇಲ್ಲಿ ತನಕ ಕರ್ಕೊಂಬಂದು ನೀನೇ ಕುಡ್ದಿಲ್ಲ ಅಂದಾಗ ನಾನು ಯೋಚನೆ ಮಾಡ್ಬೇಕಾಗಿತ್ತು. ಏನಕ್ಕೆ ಟೀ ಕುಡಿದ ಎಕ್ಸ್ಪೆರಿಮೆಂಟ್ ಅದು ನಮ್ಮಿಬ್ರಿಗೆ ಕೊಡಿಸಿ ಅವನು ತಗೊಂಡಿಲ್ಲ. ಆದರೂ ಕೈ ಹಾಕೊಂಡು ಕೂರೋದೇನು ಜೀವನದಲ್ಲಿ ಒಂದ್ಸಲ ಈ ಥರ ಮಾಡಿರ್ಬಾರ್ದು. ಕಥೆ ಹೇಳ್ತೀನಿ ಕೇಳಿಲ್ಲಿ. ಯಾರ ಪಬ್ ಹೋಗಿದ್ದಂತೆ ಯಾರ ಪಬ್ ಹೋಗಿದ್ದಂತೆ. ಅಲ್ಲಿ ಒಂದು ಹುಡುಗಿ ಸಿಗರೇಟ್ ಕೇಳೋಳೆ. ಧಾರಾಳವಾಗಿ ಅಣ್ಣ ಕೊಟ್ಟವನೆ ಅಣ್ಣ ಸಿಗರೇಟ್ನ. ಅದಾದ್ಮೇಲೆ ಅವಳು ಏನೋ ಕೇಳಿದಾಳು ಒಟ್ಟಿನಲ್ಲಿ. ಇಲ್ಲ ಇವನು ಏನೋ ಕೇಳಿದಾನೆ ಸಮಥಿಂಗ್ ಏನಂತ ಕೇಳಿದೆ. ಯಾವ ಊರು ಅಂತ ಕೇಳಿದ ಏನೋ ಕೇಳಿದಾನೆ. ಅವಾಗ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಅಂದವಳು. ಇವನ ಅಣ್ಣ ತಗ್ಲೈತೆ ಹೆಂಗೆ ಇವ್ ಮೈ ಸಿಗರೇಟ್ ಬ್ಯಾಕ್ ಅಂತಂದಂತೆ. ವಾಪಸ್ ಸಿಗರೇಟ್ ಕೊಟ್ಲಾ? ಹ್ಞೂ ದುಡ್ಡು ಕೊಡಕ್ಕೆ ಬಂದಂತೆ. ಐ ಡೋಂಟ್ ವಾಂಟ್ ನಾನು ಸಿಗರೇಟ್ ಬೇಕು ಅಂತಂದಂತೆ. ನನಗೆ ಗೊತ್ತೇ ಆಗಿರಲ್ಲ ಮ್ಯಾಟ್ರು. ಇದಕ್ಕೋಸ್ಕರ ಹೇಳೋದಷ್ಟೇ. ಕಂಟೆಂಟ್ಗೋಸ್ಕರ ಕಂಟೆಂಟ್ ಬರೋಲ್ಲ. ಕಂಟೆಂಟ್ಗೋಸ್ಕರ ಹೇಳೋದ ಅಷ್ಟೇ. ಇಷ್ಟೊಂದು ಜನ ಮಲಗಲ್ವಾ? ಕಮ್ಮಿ ಐತಿದು. ಯಾಕೆಂದ್ರೆ ಇವತ್ತು ವೀಕ್ ಡೇ, ಅದು ವೆಡ್ನೆಸ್ಡೇ. ಇದು ವೀಕೆಂಡಲ್ಲಿ ಬನ್ನಿ ಚೆನ್ನಾಗಿ ಜಾತ್ರೆ. ಇದು ಅಲ್ಲ ಇನ್ನು ಆಸಾ ಟಿಫನ್ ಜಾತ್ರೆ ಐತಲ್ಲ. ಕ್ಯಾಮ್ರಾಗೂ ಬೇಜಾರಾಗ್ತೈತೆ. ಬರೀ ಹುಡುಗಿರು ನೋಡಿ ನಮಗೂ ಬೇಜಾರಾಗ್ತೈತೆ. ಈಗ ಗೊತ್ತಾಯಿತು ಮಧ್ಯರಾತ್ರಿ ಎಲ್ಲ ಹುಡುಗರು ಯಾಕೆ ರಾಮೇಶ್ವರಂ ಕೆಫೆ ಕಾಫಿ ಕುಡಿಯೋಕೆ ಹೋಗೋಣ ಅಂತಾರೆ ಅಂತ. ಯಾಕಂದ್ರೆ ಒಬ್ಬರಾದರೂ ಸಿಂಗಲ್ಸ್ ಬೇಡವಾ? ಅಪ್ಪಿ ಯಾವುದೇ ಕಾರಣಕ್ಕೂ ಸಿಂಗಲ್ಸ್ ಅಂತೂ ಕಾಫಿ ಕುಡಿಯೋಕೆ ಟೀ ಕುಡಿಯೋಕೆ ಅಂತೂ ಬರಬೇಡಿ. ಇಲ್ಲ ರಾತ್ರಿ ಹೊತ್ತು ಸತ್ತೋಗ್ಬಿಡ್ತೀರ ನೋಡಿ.
ಶಿಷ್ಯ ನಿಂಗೇನು ಜುಗುಪ್ಸೆನೇ ಆಗಲ್ವಾ ಇಂತಿಂಥ ಜಾಗಕ್ಕೆಲ್ಲ ಓಡಾಡ್ತೀಯಲ್ಲ? ನಾನು ಈ ಥರ ಜಾಗಕ್ಕೆಲ್ಲ ಹೋಗೋದೇ ಇಲ್ಲ, ಯಾಕಂದರೆ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ ಅಂತಾನೆ. ಯಾರೂ ಇಲ್ಲ ಅಂತ ಯಾವ ಟೈಮಲ್ಲಿ ಕರ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಒಳಗಡೆ ಒಬ್ಬರಾದ್ರೂ ಕನ್ನಡ ಮಾತಾಡಿದ್ರಾ? ಕನ್ನಡದವರೇ ಇಲ್ವೇನೋ? ಯಾವ ಭಾಷೆ ಮಾತಾಡ್ತೀಯ ನೀನು ಇಲ್ಲಿ ಮತ್ತೆ? ಅದೆಲ್ಲ ಬರೀ ಜಾಪನೀಸು, ಚೈನೀಸು ಮತ್ತು ಕೊರಿಯನ್. ಇಲ್ಲ ಇಷ್ಟೇನಾ ರಾಮೇಶ್ವರಮ್ಮು? ನಾನೇನೋ ದೊಡ್ಡ ಅಡ್ವೆಂಚರಸ್ ಆಗಿರುತ್ತೆ ಅಂತ ಚಡ್ಡಿ ಬಿಚ್ಚಿ ಪ್ಯಾಂಟ್ ಎಲ್ಲ ಹಾಕೊಂಡದು. ತುಂಬ ದೂರ ಹೋಗ್ಬೇಕು, ಚಳಿ ಇರುತ್ತೆ. ಹೋಗ್ಬೇಕಾರೆ ಚಡ್ಡಿ ಹಾಕೋಬೇಕು ನಾವು, ಪ್ಯಾಂಟಲ್ಲ ಅದು. ಯಾವ್ದು ಬಿಚ್ಚಕ್ಕೆ ಈಸಿ ಆಗುತ್ತೋ ಅದನ್ನ ಹಾಕೊಂಡು ಹೋಗ್ಬೇಕು ಅಡ್ವೆಂಚರ್ಗೆ ಹೋಗ್ಬೇಕಾರೆ. ನೀನೇನು ಎಲ್ಲ ಹಾಕೊಂಡು ನಿಂತರ ಗದ್ದೆ ಬೈಲ್ ಅಡ್ವೆಂಚರ್ ಅನ್ಕೊಬಿಟ್ಟ. ನಮ್ಮದು ಬೆಟ್ಟ ಗುಡ್ಡಪ್ಪ. ನಮ್ದು Airbnb. ಏನಂಗಂದ್ರೆ ಓಯೋ ಓಯೋ ಅಂತಾರಲ್ಲ ಅದು. Airbnb ಅಂದರೆ Airbnb ಅಂದರೆ ಓಯೋ ಥರನೇ, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತಲ್ಲ. ಇವಲ್ಲ ಹಾಕ್ಲೇಬೇಕು ಮಚ್ಚ ಇವೆಲ್ಲ. ಅವ್ನ ಅಕ್ಕ ಇನ್ನೊಂದು ತುಂಬ ಜನ ಡೀಸೆಂಟ್ ನನ್ನ ಮಗ ಅನ್ಕೊಬಿಟ್ಟಾರ. ನಮ್ಮನ್ನು ಗೊತ್ತಾಗ್ಬೇಕು ನೀ ಎಲ್ಲರಿಗೂ ನೀ ಎಂತ ಕಿತ್ತೋದು ನನ್ನ ಮಗ ಅಂತ. ಶಿಶಾ ಇಲ್ಲೇನೋ ಜಗಳ ಆಗೈತೆ ಶಿಶಾ, ಇವ್ನು ಕನ್ವಿನ್ಸ್ ಮಾಡ್ತಾವನೆ, ಅವಳು ಒಪ್ತಾ ಇಲ್ಲ. ನಾನು ಹತ್ತಲ್ಲ ಅಷ್ಟೇ, ನೀನು ಹೋಗು ಏನಾದರೂ ಮಾಡ್ಕೋ ಹತ್ತಲ್ಲ ಅಂತವಳು. ಅವಳು ಸಣ್ಣ ಹಾಕ್ಬೇಕು ಅಂದ್ರೆ ನಡ್ಕೊಂಡು ಬರ್ತಾರೆ ಕಣೋ. ಅವನ ಅಕ್ಕನ ಏನೋ ಇದು ಒಳ್ಳೆ ಕೋರಮಂಗ್ಲ ಥರ ಇದ್ದವರೆಲ್ಲ ಜನ ಇಲ್ಲಿ. ಓದ್ಕೋಬೇಕಾ? ಒಳ್ಳೆ ಮಾತಾಡು. ಹಾಗಾಗಿ ಈ ಥರ ಎಲ್ಲ ಮಾತಾಡ್ಬಿಟ್ಟು ಅವನು ಓದೋ ಟೈಮಲ್ಲಿ ಓದಿದರೆ ನೀನು ಯಾಕೋ ಇಲ್ಲಿಗೆ ಬರ್ತಾಯಿದ್ದೆ? ಏನು ಹೆಣ್ಮಕ್ಳೆಲ್ಲ ಹಿಂಗೆ ಕೂತ್ಕೊಬಿಟ್ಟವ್ರು ಇಲ್ಲಿ. ಸಿಗರೇಟ್ ಅಂಗಡಿ ಏನಾಯ್ತು ಇದಾ? ಅಲ್ಲಿ ನೋಡು, ಅವಳು ಅಲ್ಲಿಂದ ವಾಕ್ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿ ಟೀ ಕುಡಿತಾವಳೆ. ಅವಳೆ ಓಕೆ, ಹಂಗೆ ಒಂಚೂರು ಹೇಳ್ಬಿಡು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಅದೆಲ್ಲ ನಾವು ಕೇಳ್ಕೊಬಾರ್ದು ಕಣೋ. ಅವ್ರಿಗೆ ಕಂಟೆಂಟ್ ನೋಡ್ಬಿಟ್ಟು ಅವರೇ ಯಾವುದೋ ಸಕ್ಕದಾಗಿ ಮಾಡ್ತಾನೆ ಅಂತ ಇದು ಮಾಡಬೇಕು. ಆ ಥರ ಕಂಟೆಂಟ್ ಮಾಡು. ಒಂದು ವಾರ ಟ್ರೈನಿಂಗ್ ಹೇಳ್ಕೊಡ್ತೀನಿ ಆ ಥರ ಮಾಡಬೇಕು ಅಂತ. ಈ ವ್ಲಾಗನ್ನು ಇದಕ್ಕಿಂತ ಚೆನ್ನಾಗಿ ಎಂಡ್ ಮಾಡೋದಕ್ಕಾಗಲ್ಲ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.